ಕೆಳಗೆ ಕೇರಳದಿಂದ ಉತ್ತರದಲ್ಲಿ ನಿಮ್ಮ ಇದು ಗೊತ್ತುಂಟು, ನಿಮ್ಮ ಇದು ಉಂಟಲ್ಲ ಯಾವುದು ಮಣಿಪುರ, ಅದು ರಗಿನ ಭತ್ತಗಳು ಉಂಟು. ನಾವು ಹೋಗಿ ಎಲ್ಲ ನಮಗೆ ಕೆಲವು ಕೊಟ್ಟಿದ್ದಾರೆ, ಕಳಿಸಿದ್ದಾರೆ. ನೋಡಿ, ಒಬ್ಬರು ನಿಮ್ಮ ಹೇಳ್ತೇನೆ ಗೊತ್ತಿಲ್ಲ, ಅನಿಲ್ ಹೆಗಡೆ, ನಿಮ್ಗೆ ಗೊತ್ತಿರ್ಬೋಲ್ಲ, ಜಯಪ್ರಕಾಶ್ ಹೆಗಡೆ ಗೊತ್ತಾ, ಯಾವ ಎಂ ಪಿ, ಅವರ ಇದು ಯಾವುದು ಅವರ ಸಂಬಂಧಿಕರು. ಅವರು ನನಗೊಂದು 50 ಜಾತಿಯ ಭತ್ತಗಳನ್ನು, ಅತ್ತಾಗಿನ ಉತ್ತರದ ಭತ್ತಗಳನ್ನು ಮಾಡಿಕೊಟ್ರು. ಸಾಮಾನ್ಯವಾಗಿ ಜನರಿಗೆ ಎಷ್ಟು ಬಗೆಯ ಅಕ್ಕಿಗಳ ಬಗ್ಗೆ ಪರಿಚಯವಿದೆ? 4, 5, ಹೆಚ್ಚೆಂದರೆ 10 ಬಗೆಯ ತಳಿಗಳು. ಆದರೆ ನೇರಳೆ ಬಣ್ಣದ ಅಕ್ಕಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ವಿಶೇಷ ಬಗೆಯ ಸುವಾಸನೆ ಇರುವ ಹಳೆ ಕಾಲದಲ್ಲಿ ಪಾಯಸಕ್ಕೆ ಮಾತ್ರ ಹೆಚ್ಚಾಗಿ ಬಳಸುತ್ತಿದ್ದ ಅಕ್ಕಿಯ ಬಗ್ಗೆ ನಿಮಗೆ ಗೊತ್ತಾ? ಅಮೈ, ಮದ್ರಾಸ್ ಕಜೆ, ಕಳಮೆ, ಮೈಸೂರು ಮಲ್ಲಿಗೆ, ಸಿಂಧೂರ, ಶ್ರೀನಿಧಿ ಇತ್ಯಾದಿ ಅಕ್ಕಿಗಳ ಹೆಸರುಗಳನ್ನು ನೀವೆಲ್ಲಾದರೂ ಕೇಳಿದ್ದೀರಾ? ಬನ್ನಿ, ಹಾಗಾದರೆ ನೀವೆಂದೂ ನೋಡಿರದ, ಕೇಳಿರದ ಸುಮಾರು 165ಕ್ಕೂ ಹೆಚ್ಚು ಬಗೆಯ ಅಕ್ಕಿ ತಳಿಗಳನ್ನು ಬೆಳೆಯುವ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲು ಅಮೈ ನಿವಾಸಿಯಾಗಿರುವ 75ರ ಹರೆಯದ ಕೃಷಿಕರೊಬ್ಬರನ್ನು ಪರಿಚಯ ಮಾಡಿಕೊಡ್ತೇವೆ. ಗೊತ್ತಲ್ಲ, ನನಗೀಗ 76 ವರ್ಷ. ಗೊತ್ತಲ್ಲ, ನಾನು ಶಾಲೆ ಬಿಟ್ಟು 20ನೇ ವರ್ಷದಲ್ಲಿ ಶಾಲೆ ಬಿಟ್ಟು ಬಂದು 19ನೇ ವರ್ಷದಲ್ಲಿ ಶಾಲೆ ಬಿಟ್ಟು ಬಂದು ನೋಡಿ ಇಲ್ಲಿ ಭತ್ತದ ಕೃಷಿಗೆ ಇಳಿದೆ. ಆಗಲೇ ನಂತರ ಒಂದು 40 ಜಾತಿಯ ಭತ್ತ ಇತ್ತು. ಗೊತ್ತಲ್ಲ, ಅದು ಹೋಗಿ ನೋಡಿ ಏನಾಯಿತು ಅದು ಗೊತ್ತು. ನಾವೊಂದು ಆಸೆ ಉಂಟಲ್ಲ, ದೊಡ್ಡ ದುರಾಸೆ ಆಯಿತು. ಆಗ ನಿಮ್ಮ IRT ಒಂದು ಬಂತು. ಗೊತ್ತಲ್ಲ, ಯಾವುದು ಹೈಬ್ರಿಡ್ ಈಲ್ಡ್ಗಳು. ಅದನ್ನು ನೋಡಿಕೊಂಡು ಹಾಗೆ ಬಾಕಿ ತುಂಬ ಬಗೆಯನ್ನು ಮಾಡಿಕೊಂಡು ಹಾಗೆ ಅದನ್ನೇ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಅದು ಒಟ್ರಾಶಿ ಏನು ಗೊತ್ತುಂಟ, ಅದಕ್ಕೆ ಸ್ವಲ್ಪ ಆಗ ರಾಸಾಯನಿಕ ಸ್ವಲ್ಪ ಹಾಕ್ತಿದ್ದೆ. ಮತ್ತು ಇದು ಫೆಸ್ಟಿವಲ್ಸ್ ಹಾಕ್ತಿಲ್ಲ, ರಾಸಾಯನಿಕ ಹಾಕ್ತಿದ್ದೆ. ಹಾಗೆ ಬೆಳೆ ಬರ್ತಿತ್ತು. ಅದು ಒಂದೊಂದು ಕಾಲದಲ್ಲಿ ಮತ್ತೆ ಏನು ಗೊತ್ತಿಲ್ಲ, ವರ್ಷ ಹೋದಾಗೆ ಅದಕ್ಕೆ ಬೆಳೆ ಬರಬೇಕಾದ್ರೆ ನೀವು ಜಾಸ್ತಿ ಯಾವುದು ರಾಸಾಯನಿಕಗಳನ್ನು ಹಾಕಬೇಕಾಗ್ತದೆ ಅಂಥೇಳಿ ಇದು ಆಗಲಿಕ್ಕಿಲ್ಲ. ಯಾಕೆ ಗೊತ್ತುಂಟು, ಅದು ಮುಂದರಿಸಿ ಹೋದರೆ ಭೂಮಿ ಹಾಳಾಗ್ತದೆ ಅಂತ ಹೇಳುವಂಥ ದೇಶದಲ್ಲಿ ಅದನ್ನು ಬಿಟ್ಟು ಸಾವಯವಕ್ಕೆ ಇಳಿದೆ. ಆಗ ನಂತರ 14 ಜಾತಿ ಮಾತ್ರ ಇತ್ತು, ಬಾಕಿದ್ದು ಪೂರ ಹೋಗಿತ್ತು. ಮತ್ತು ಪುನಃ ಹುಡುಕಿಕೊಂಡು ಸಾಧಾರಣ ಈಗ ಒಂದು 170-180 ತಳಿ ಉಂಟು. ಅಂದರೆ 2 ಬೆಳೆಗಳಲ್ಲಿ. ಈಗ ಒಂದು ಬೆಳೆಯಲ್ಲಿ ಒಂದು 140 ಜಾತಿ ಉಂಟು ನೋಡಿ. ಅದು ಆ ಗದ್ದೆ, ಒಂದು ಗದ್ದೆಯಲ್ಲಿ 60 ಜಾತಿಯ ಭತ್ತ ಉಂಟು. ಗೊತ್ತಿರ್ಬೋದು, ಅದು ಒಂದು ಗದ್ದೆ. ಅಂದರೆ ಅದು ಅಷ್ಟು ಜಾಗ್ರತೆ ನೋಡಬೇಕಾಗ್ತದೆ. ಈಗ ನಮ್ಮ ನಾಯಿ ಬಂತು, ಅದಕ್ಕೆ ನಾನು ಓಡಿಸಿಬಿಟ್ಟೆ. ಅದು ಗೊತ್ತಿಲ್ಲ, ಅದು ಭತ್ತಗಳನ್ನು ಹಾಳು ಮಾಡಿ ಹೋಯ್ತಲ್ವ. ಹಾಗೆ ಅದರಲ್ಲಿ 60 ಜಾತಿಯ ಭತ್ತ ಉಂಟು ನೋಡಿ. ಇದರಲ್ಲಿ 10-20 ಜಾತಿಯ ಭತ್ತ ಉಂಟು ನೋಡಿ. ಇದೊಂದು ಬೇರೆ ನೋಡಿ, ಅಲ್ಲಿ ನೋಡಿ ಒಂದು ಕೋಲು ಕಾಣ್ತದೆ ನೋಡಿ. ಅದೆಲ್ಲ ಜಾತಿಗಳು. ಯಾಕೆ ಗೊತ್ತಿಲ್ಲ, ಅಲ್ಲಲ್ಲಿಗೆ ಮಾಡಿ ಅದನ್ನು ಅಷ್ಟೇ ಮಾಡ್ತೇವೆ. ಮತ್ತು ನಮಗೆ ಊಟಕ್ಕೆ ಸಲುವಾಗಿ ನಾವು ಜಾಸ್ತಿ ಮಾಡ್ತೇವೆ ನೋಡಿ. ಇದೆಲ್ಲ ತುಂಬ ಮಾಡ್ತೇವೆ. ಯಾಕೆ ಗೊತ್ತಿಲ್ಲ, ಇದು ನಿಮ್ಮ ಹೈಲ್ಡ್ಗಳು. ಆದರೂ ನಾವು ರಾಸಾಯನಿಕ ಮಾತ್ರ ಹಾಕೋದೇ ಇಲ್ಲ. ಈಗ ರಾಸಾಯನಿಕ ಮತ್ತು ನಿಮ್ಮ ಯಾವುದು ಫೆಸ್ಟಿವೈಸ್ ಅದು ಗೊತ್ತಿದೆ, ನಿಮ್ಮ ಯಾವುದು ಗೊತ್ತಲ್ಲ, ಈ ಕ್ರಿಮಿನಾಶಕಗಳನ್ನು ಹಾಕೋದಿಲ್ಲ. ಈಗ ಒಟ್ಟಾಗಿ ಯಾವುದರಲ್ಲಿ ಸಾವಯವದಲ್ಲಿ ಭತ್ತ ಬೆಳೆಸ್ತಾ ಇದ್ದೇನೆ. ಗೊತ್ತಿಲ್ಲ. ನಂತರ ಹೈಲ್ಡ್ಗಳು ಉಂಟು, ಇಲ್ಲ ಅಂತ ಹೇಳಿಲ್ಲ. MO4 ಉಂಟು ನೋಡಿ. ಇದು ಯಾವುದು ಗೊತ್ತು, ಇದು ನೋಡಿ, ಇದು ಯಾವುದು KK ಪತ್ರ ಮಹಾವೀರ ಅಂತ ಹೇಳ್ತಾರೆ, ಇದು ಉಂಟು. ಗೊತ್ತಿಲ್ಲ ನೋಡಿ, ಶಕ್ತಿ ಅಂತೇಳಿ ಉಂಟು. ಗೊತ್ತಿಲ್ಲ, ಇದೆಲ್ಲ ಹೈಲ್ಡ್ಗಳು. ಗೊತ್ತಿಲ್ಲ, ಅದನ್ನು ನಾನು ಮಾಡ್ತೇನೆ. ಅದೇ ಲೋಕಲ್ ವೆರೈಟಿಗಳು ಜಾಸ್ತಿ ಉಂಟು. ಗೊತ್ತಿಲ್ಲ. ನಂತರ ಬಾಕಿದ್ದು ನಂತರ ಹೈಲ್ಡ್ಗಳು ಒಂದು 5-6 ಬಗೆ, ಒಂದು 7-8 ಬಗೆ ಇರ್ಬೋದು. ಬಾಕಿದು ಪೂರ ಲೋಕಲ್ ವೆರೈಟಿ ನೋಡಿ. ನಿಮಗೆ ಕಾಣ್ತದೆ ನೋಡಿ, ಬಿದ್ದದೆ ಅಂತ ದೊಡ್ಡದು, ಅದು ಹೈಲ್ಡ್ಗಳು. ಅದು ಎತ್ತರ ಬೆಳೆಯುವಂಥ ಬೆಳೆ. ನಾನು ಹಟ್ಟಿ ಗೊಬ್ಬರ ಬಿಟ್ಟು ಬೇರೆ ಏನು ಬೆಳೆಸಿದೆ, ಬೇರೆ ಏನೂ ನಂದೇ ಇಲ್ಲ. ಗಾಳಿ ಹಟ್ಟಿ ಗೊಬ್ಬರ ಮಾತ್ರ. ಅದು ನಮಗೆ ಸಹ ನಮ್ಮ ಲೋಕಲ್ ತಳಿಗಳು, ದನಗಳು ನಮ್ಮ ಹತ್ರ ಯಾವುದು ಹೈಲ್ಡ್ಗಳು ನಿಮ್ಮ ಯಾವುದು ಗೊತ್ತಿಲ್ಲ, ಜರ್ಸಿ ಅಥವಾ ನಿಮ್ಮ ಹಾಲ್ಸ್ಟೀನ್ ಯಾವುದೂ ಇಲ್ಲ. ನಮ್ಮ ಹತ್ರ ಇರೋದು ಯಾವುದು ನಮ್ಮ ಊರ ತಳಿಗಳು. ಅಂದರೆ ಅವ್ರಿಗೆ ಭಾರಿ ಒಂದು ಖುಷಿ ಆಯಿತು, ಅವ್ರಿಗೆ ಹಾಗೆ ಇದೆಲ್ಲ ಅಂತ ಹೇಳಿದೆ ನೋಡಿ. ನಾನು ಇದು ಶಿವಮೊಗ್ಗದಿಂದ ಒಬ್ಬರು ಬಂದರು, ಅವರಿಗೊಂದು 30 ಬಗೆಯ ಭತ್ತ ಕೊಟ್ಟೆ. ಅವರು ನನಗೆ 30 ಬಗೆಯ ಭತ್ತ ಕೊಟ್ಟರು. ಹಾಗೆ ಇದು ವೃದ್ಧಿ ಆಗಿಕೊಂಡು ಹಾಗೆ ಬೇರೆ ಕಡೆಯಿಂದ ಹೌದು ಬರ್ತಾ ಇರ್ತಾರೆ ನೋಡಿ. ಇದೊಂದು ಮಾತ್ರ, ಇದು 2ನೇದು. ಈಗ ಕೊಯ್ದದಂದರೆ ಇದು 2ನೇದು. ಅಂದರೆ ಇದು ಹಾಗೆ ಮಾರ್ಕ್ ಮಾಡ್ತೇವೆ. ಅಲ್ಲಿ ನೋಡಿ, ಇದು 84 ನಂಬರ ನೋಡಿ. ಇದು ಈ ಹಳದಿ ಬಣ್ಣದ್ದು 84 ನಂಬರದಲ್ಲಿ ಅಲ್ಲಿ ಬರೆದಿರ್ತದೆ. ಇದೇ ಆಗೋದುಂಟ. ನೇಜಿ ಹಾಕುವಾಗ ಇದನ್ನು ನಾವು ಆಗ ಇದನ್ನು ಈ ಕೋಲನ್ನು ತಯಾರು ಮಾಡಿ ಅದಕ್ಕೆ ಹಾಕಿ ಇಡ್ತೇವೆ. ಇದನ್ನು ನಿಮ್ಮ ಹತ್ರ ಇದೆಂತ ಉಂಟ, ಇದು ಹೇಳಿದರೆ ನಿಮಗೆ ಇವನಿಗೆ ಹುಚ್ಚು ಅಂತ ಹೇಳಿ ಇದು ವಸ್ತುತಿದೆ. ಹಾಗಾಗಿ ಇದನ್ನೇನು ಹೇಳಲಿಕ್ಕಿಲ್ಲ. ಇದೊಂದು ಮಾಡಲಿಕ್ಕೆ ಒಂದು ಮನಸ್ಸು ಬಂತು. 2000 ಇಸವಿನ ನಂತರ 2000 ಇಸವಿಯಲ್ಲಿ ಶುರುವಿನ ನಿಮಗೆ ಪುರುಷೋತ್ತಮ ರಾಯರು ಗೊತ್ತಾ?
ತೀರ್ಥಹಳ್ಳಿ ಕುರುವಳ್ಳಿಯ ಹೌದು, ಅವರ ಸುರುವಿನ ಪ್ರಶಸ್ತಿ ನನಗೆ ಸಿಕ್ತು. ಆಗ ತಳಿ ತಪಸ್ವಿ ಅಂತೇಳಿ ನನಗೆ ಆಗ ಇದು ಕೊಟ್ಟು ಅದನ್ನು ಯಾವುದು ಗೊತ್ತು ಇದು ಕೊಟ್ಟು. ಆ ನಂತರ ನೋಡಿ ಹಾಗೆ ಬರ್ತಾ ಉಂಟು. ಆಗಿದ ನಂತರ ಅದು ಹುಡುಕುತ್ತಾ ಹೋಗಿ 1919ನೇ ಇಸ್ವಿಯಲ್ಲಿ ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು. ನಾನೇನು ಯಾವುದಕ್ಕೂ ನಾನು ಅರ್ಜಿ ಹಾಕೋದಿಲ್ಲ, ನನಗೆ ಅದಕ್ಕೆ ಗೊತ್ತೇ ಇಲ್ಲ. ಬರೋದಾದರೆ ಬರಲಿ, ನಮಗೇನು ಗೊತ್ತಿಲ್ಲ. ನೋಡಿ ಅದೇ 17ನೇ ಇಸ್ವಿಯಲ್ಲಿ ನಿಮಗೆ ಎಲ್ಲಿ ಡೆಲ್ಲಿಯಲ್ಲಿ ನಿಮ್ಮ ಇದು ಯಾವುದು ಗೊತ್ತುಂಟ, ಸೃಷ್ಟಿ ಸನ್ಮಾನ್ ಗೊತ್ತಾ, ಅದು 8 ಮಂದಿಗೆ ಸಿಕ್ಕಿದ್ರಲ್ಲಿ ನಾನು ಒಬ್ಬ. ಈಗಿನ ಜನಾಂಗಕ್ಕೆ ಹೊಸ ತಳಿಗಳು ಗೊತ್ತಿರ್ಬೋದು, ಹಳೆ ತಳಿಗಳು ಗೊತ್ತಿರೋದು. ಯಾಕಂತಲ್ಲ ನೋಡಿ ನಂತ ಮುದುಕರಿಗೆ ಮಾತ್ರ ಗೊತ್ತಿರ್ಬೋದು, ಮತ್ತು ಯವನಸ್ಥರು ಯಾಕಂತಲ್ಲ ಅವರು ಇದಕ್ಕೆ ಹೋಗ್ತಾ ಇಲ್ಲ. ಯಾಕಂತಲ್ಲ ಮೊದಲಿನ ಬೇಡ, ಯಾಕಂದ್ರೆ ಮುದುಕ ಅಜ್ಜ ತಂದೆ ಮುದುಕಾದರೆ ಅವರ ದೂಡಿ ಬಿಡುವ ಅಂತ ಹಾಕೋದು ಅಷ್ಟೇ. ಈಗ ಪ್ರಶ್ನೆ ಅಷ್ಟೇ. ನಮ್ಮ ಹತ್ರ ಮೊದಲಿನ ತಳಿಗಳು ಎಷ್ಟು ಬೇಕಾದ್ರೂ ಇತ್ತು ಗೊತ್ತಲ್ಲ, ಅದು ಎಷ್ಟು ಚಂದವೂ ಇತ್ತು ಅಂತ. ಹಾಗೆ ಅದನ್ನು ಈಗ ಯಾರಿಗೂ ಬೇಡ. ಈಗ ಯಾಕಂತಂದರೆ ಭತ್ತ ತುಂಬ ಆಗಬೇಕು, ಮತ್ತು ಗೊತ್ತಿಲ್ಲ ಅದರಲ್ಲಿ ಏನು ಸಾರ ಇಲ್ಲ, ಇದ್ರೂ ತೊಂದರೆ ಇಲ್ಲ ಗೊತ್ತಿಲ್ಲ. ನೋಡಿ ನಮ್ಮ ಭತ್ತ ತಳಿಗಳು ಸಾರ ಉಂಟು, ಅದಕ್ಕೆ ಇದ್ದ ಶಕ್ತಿ ಇದಕ್ಕೆ ಹಾಗೆ ಯಾವುದು ಈ ಹೊಸ ತಳಿಗಳಿಗೆ ಇಲ್ಲ. ತಳಿಗಳು ಲೆಕ್ಕ ಇಲ್ಲ, 3 ಲಕ್ಷ ತಳಿಗಳು ಉಂಟಂತೆ. ಇಲ್ಲಿ ನಮಗೆ ಒಬ್ಬರು ಗೊತ್ತದು, ಅವರೊಂದು ಗೊತ್ತಲ್ಲ, ನಿಮ್ಮ ಇದರಲ್ಲಿ ಕಾಣ್ತದೆ, ಯಾವುದು ಮಧ್ಯಪ್ರದೇಶದಲ್ಲಿ ಕಾಣ್ತದೆ. ಇವರು ಯಾರು ಅನಿಲ ಹೆಗಡೆ ಅವರು ಅಲ್ಲಿ ಹೋಗಿ ಅಲ್ಲಿ ತಗೊಂಡು ಬಂದಿದ್ದರು. ಅವ್ರ ಹತ್ರ ಪ್ರತಿ ಭತ್ತದ ತಳಿಯಲ್ಲಿ 70 ಜಾತಿಯ ಅದಕ್ಕೆ ಇದು ವೆರೈಟಿಗಳು ಅಂದರೆ ಅದರ ಇದು ಉಂಟು, ಗುಣಲಕ್ಷಣಗಳುಂಟು. ಅದನ್ನು ಹಿಡಿದು ಅವರು ಮಾಡಿದ್ದಾರೆ. ಅವ್ರದ್ದು ಉಂಟು ಗೊತ್ತಿಲ್ಲ. ಅವ್ರದ್ದು ನಂತರ ಒಂದು 7-10 ತಳಿ ಉಂಟು. ನಂತರ ನಮ್ಮ ಲೋಕಲ್ ತಳಿಗಳನ್ನು ಬೇಕಾದ್ರೆ ನೋಡಿ, ಮಸೂರಿ, ರಾಜಗಾಯಮೆ, ಕಾಯಮೆ, ಮತ್ತು ನಿಮ್ಮ ಗನ್ಸಾಲೆ, ಜೀರಿ ಸಣ್ಣ, ಅದೇನು ಕೇಳ್ತೆ, ಮತ್ತು ನಿಮ್ಮ ತೊನ್ನೂರು, ಮೊರಡ್ಡ, ಮತ್ತು ನೀರಂಬಡೆ, ಮತ್ತು ಸುಮಾರು ಹಾಗೆ ಗೊತ್ತಿಲ್ಲ ಮುಂದರಿತಾ ಹೋಗ್ತದೆ. ಅದು ಗೊತ್ತಿಲ್ಲ ಅದನ್ನು ಯಾಕೆ ನೋಡಿ ಇದು ಯಾಕೆ ಬರ್ತೀವಿ ಅಂತೇಳಿ ಅಷ್ಟೇ, ಅದು ಗೊತ್ತಿಲ್ಲ. ಅದನ್ನು ಮಂಡೇಲಿ ಉಳಿಲಿಕ್ಕಿಲ್ಲ. ನೋಡಿ ಎಲ್ಲ ತಳಿಗಳನ್ನು ನಾವು ವಿಶೇಷತೆಗೆ ಮಾಡ್ತಾ ಇಲ್ಲ ಯಥಾರ್ಥ. ನೋಡಿ ಗನ್ಸಾಲೆ ಅಂತ ಒಂದು ಇದ್ದರೆ ಗೊತ್ತಲ್ಲ, ಅದರ ತಳಿಯನ್ನು ಹೇಳ್ಬೋದು ಗೊತ್ತಿಲ್ಲ. ಅದು ಯಾವುದು ಪರಿಮಳ ಭತ್ತ ಗೊತ್ತಲ್ಲ. ನೋಡಿ ಓಲಿ ಕಾಣ್ತಾರೆ, ನೋಡಿ ಎತ್ತರ ಕಾಣ್ತಾರೆ ನೋಡಿ, ಅದು ಗನ್ಸಾಲೆ ಗೊತ್ತಲ್ಲ. ಯಾಕೆ ಅದು ಪರಿಮಳ ಉಂಟು ಗೊತ್ತಲ್ಲ. ನೀವು ಅದರ ಗೊತ್ತ ಹತ್ತಿರ ಹೋಗಿ ಗಾಳಿ ಬಂದರೆ ಅದು ಪರಿಮಳ ಕೊಡ್ತದೆ ಗೊತ್ತಲ್ಲ. ಹಾಗೆ ಇಂಥ ತಳಿಗಳು ಮಾಡ್ಬೋದು. ಉಂಟು ನೋಡಿ, ಅದು ನೋಡಿ ಅಲ್ಲಿ ಇರ್ಬೋದು ಗೊತ್ತಲ್ಲ. ಅದು ನಿಮ್ಮ ಇದು ಮಣಿಪುರ ಭತ್ತ ಮಣಿಪುರದ್ದು ಗೊತ್ತಲ್ಲ. ಅದು ಒಂದು ಡಾಕ್ಟ್ರು ನನಗೆ ಮಣಿಪುರಕ್ಕೆ ಅವ್ರಿಗೆ ಹೋದವರು ತಂದು ಕೊಟ್ಟರು. ಅದು ನೀಲಿ ಪಾಯಸ ಭಾರಿ ಒಳ್ಳೆ ಆಗ್ತದೆ ನೋಡಿ. ನೀವು ಬೆಲ್ಲ ಹಾಕಿದರೆ ಒಂದು ರೀತಿ ಪಾಯಸ, ಸಕ್ಕರೆ ಹಾಕಿದರೆ ಮತ್ತೊಂದು ರೀತಿ ಪಾಯಸ. ಹಾಗಾಗಿ ನೋಡಿ ನಿಮಗೆ ವಿಶೇಷ ಆದರೆ ಅದರಲ್ಲೆಲ್ಲ ಕೆಲವು ತುಂಬ ಉಂಟು ಬೇರೆ ಕೆಲವರಿಗೆ ನೋಡಿ. ಈಗ ಸಹ ಅಷ್ಟೇ, ಕೆಲವರು ಅವರು ಮುಗಿಬಿದ್ದು ಬಂದು ನಮಗೆ ಅಕ್ಕಿ ಕೊಡಲೇಬೇಕು, ನೀವು ಇದು ಮಾಡೋದಿದ್ರು ಕೊಡಬೇಕು ಅಂತ ಹೇಳ್ತಾರೆ. ಗ್ರಾಹಕರು ನಾನು ತುಂಬ ಗ್ರಾಹಕರಿಗೆ ಹೋಗ್ತಾ ಇಲ್ಲ, ಬಂದವರಿಗೆ ತೊಂದರೆ. ನಮ್ಮ ನೋಡಿ ನನಗೆ ನಂತರ ತುಂಬ ಬೆಳೆಯೋದಿಲ್ಲ. ಯಾಕಂದ್ರೆ ನಮ್ಮದು ರಾಸಾಯನಿಕ ರಹಿತ ಕೃಷಿ ಗೊತ್ತಿಲ್ಲ ನಿಮಗೆ, ಸಾವಯವ ನಮಗೆ ತುಂಬ ಅಂತಲೇ ಇಲ್ಲ. ಆದರೆ ಅದಕ್ಕೆ ಡಿಮಾಂಡ್ ಉಂಟು ಗೊತ್ತಲ್ಲ ಮತ್ತಂತ. ಹೌದು, ನಿಮ್ಮ ಕುಚ್ಚಿಗೆ ಅಕ್ಕಿಗೆ ಎಷ್ಟು ಬೇಕಾದ್ರೆ ಡಿಮಾಂಡ್ ಉಂಟು. ಹೌದು. ಹಾಗಾಗಿ ಮೈಂಟೈನ್ ಆಗ್ತದೆ. ಮತ್ತು ನೋಡಿ ಇದು ಯಾಕಂತಾರೆ, ಇದರಿಂದ ಯಾರೂ ಮಾಡೋದಿಲ್ಲ. ಭತ್ತದ ಕೃಷಿ ಈಗ ಏನಾಗಿದೆ, ಮೊದಲಿಂದ ಕುಂಠಿತವಾಗಿದೆ. ನೋಡಿ ನಿಮಗೆ ಸತ್ಯ ಹೇಳ್ತೇನೆ, ಈ ಬಯಲು ಇಡೀ ಮೊದಲು ಭತ್ತದ ಕೃಷಿಯೇ ಇದ್ದದ್ದು, ಒಂದು ತೋಟ ಇರಲಿಲ್ಲ ಅಂಥದ್ದು. ಈಗ ಏನಾಗಿದೆ ಅಂದರೆ ಪೂರಾ ತೋಟ ಇದಾಗಿದೆ. ಹಾಗಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಏನಂತ ಮತ್ತೇನು ಹೇಳಲಿಕ್ಕೆ, ಪ್ರಕೃತಿ ನಾಶ ಅಲ್ಲ, ನಾವು ಸೋತೆವು. ಯಾಕಂತ ಹೇಳ್ತೇನೆ, ನಾವು ನೋಡಿ ಈಗ ನಮಗೆ ಹಂದಿಗಳ ಕಾಟ, ಕಡವೆಗಳ ಕಾಟ ನಮಗೆ ಯಾಕೊತ್ತ ಇಲ್ಲ. ಮೊದಲು ಎಲ್ರಿಗ ಹಂಚಿ ಹೋಗ್ತಿತ್ತು ಅಂಥದ್ದು ಈಗ ಯಾರು ಬೆಳೆಸ್ತಾನೆ ಅವನಿಗೆ ಮಾತ್ರ ಬರ್ತಾ ಉಂಟು. ಇದು ದೊಡ್ಡ ಕಷ್ಟ. ಓಲಿ ಗೊತ್ತಾಗ್ತದೆ ನಿಮಗೆ. ನೋಡಿ ಹೋದರೆ ನಂದೊಂದು 1-2 ಗದ್ದೆ ಪೈರು ಮಂಗಗಳೇ ತಿಂದೇ ಹೋಯಿತು. ಮೈಲು ಬಲ್ಲ ಮಂಗ, ಅದು ಕಷ್ಟ. ಇನ್ನೂ ಯಾಕೆ ಅದು ಸಾಧ್ಯ ಉಂಟು? ಹಾಗೆ ಕಷ್ಟ. ಇದು ಏನಾಗಿದೆ ಅಂದರೆ ಅವುಗಳಿಗೆ ರುಚಿ ಸಿಕ್ಕಿದೆ. ನೋಡಿ ಕಳೆದ ವರ್ಷ ನಾನು 4,000 ತೆಂಗಿನಕಾಯಿ ಮಾರಿದೆ. ನೋಡಿ ಒಂದು ಕಾಲದಲ್ಲಿ ನಾನು ಒಂದು 10,000 ತೆಂಗಿನಕಾಯಿ ಮಾರಿದೆ ಮಂಗಗಳ ಕಾಟದಿಂದ. ಈಗ ಕಳೆದ ವರ್ಷ 4,000 ಮಾರಿದೆ, ಈ ವರ್ಷ 400 ತೆಂಗಿನಕಾಯಿ ಮಾರಿದೆ. ಹಾಗಾದರೆ ಬದುಕಲಿಕ್ಕೆ ಉಂಟು. ನಮ್ಮ ಮೋದಿಗಳು ಹೇಳ್ತಾರೆ, ಯಾವುದು ಗೊತ್ತುಂಟ, ಯಾವುದು ಯಾರದು
ಕೃಷಿಕರು ದ್ವಿಗುಣ ಮಾಡೋದು ಎಷ್ಟೇ ಇಶ್ಯೂಯಲ್ಲಿ ದ್ವಿಗುಣ ಅಲ್ಲ, ನಾವು ಪಾಪರಾಗೋದು ಅಲ್ಲ ಯಥಾರ್ಥದ್ದು ವಸ್ತುಸ್ಥಿತಿ. ಇದಕ್ಕೆ ಸರ್ಕಾರ ಏನಾದ್ರು ಮಾಡಿದರೆ ಆಯ್ತಲ್ಲ, ಮತ್ತೇನಿಲ್ಲ. ನೋಡಿ ನಾವು ಎಲ್ಲ ಸರಿಗೆಗಳು ಹಾಕೋದು ಯಾಕೆ ಗೊತ್ತಿಲ್ಲ, ಬರದಾಗೆ ಹಂದಿಗಳು, ಕಡವೆಗಳು ಮತ್ತು ನಿಮ್ಮ ಮಂಗಗಳು ಅಥವಾ ನಿಮ್ಮ ಇದಕ್ಕೆ ಯಾವುದಕ್ಕೆ ನೋಡಿ ನಷ್ಟ ಕೂಡಲೇ ನಾವು ಸರಿಗೆ ಹಾಕಿದ್ದೇವೆ. ಯಾಕೆ ಗೊತ್ತಿಲ್ಲ, ಇಲ್ಲದ್ದು ಬಂದು ತಿಂದಲ್ಲೇ ತಿನ್ನೋದು ಅದು ಉಂಟು. ಕಡವೆ ಮತ್ತು ಈ ಜಿಂಕೆ ಉಂಟಲ್ಲ, ಕಡವೆ ಮತ್ತು ಜಿಂಕೆ ಇದೆರಡು ಸಾಧ್ಯವೇ ಇಲ್ಲ. ಈ ವರ್ಷ ನಾವು ಸುರುವಿಗೆ ಹಾಕಿದೆವು, ಅದರ ಪುಣ್ಯಕ್ಕೆ ಭತ್ತ ಬರಲಿಲ್ಲ. ಗೊತ್ತಿಲ್ಲ, ಒಮ್ಮೆ ಬಂತು ಮತ್ತೆ ಅಂತ ಹೋದದ್ದು ಭತ್ತ ಬರಲಿಲ್ಲ. ಇದು ವಸ್ತುಸ್ಥಿತಿ. ಹಾಗಾಗಿ ಇನ್ನು ಮುಂದೆ ಏನೋ ದೇವರಿಗೆ ಗೊತ್ತು. ನಾವು ನಮ್ಮ ಪ್ರಾಯ ಹೋಯಿತು. ಭತ್ತದ ಕೃಷಿ ಮಾಡಬೇಕು. ಮತ್ತೇನು, ಭತ್ತ ಕೃಷಿ ಮಾಡಿದರೆ ಗೊತ್ತಲ್ಲ, ಬತ್ತೋದಿಲ್ಲ ಅದು ಖಂಡಿತ. ಅವ ಹಾಳಾಗೋದಿಲ್ಲ ಖಂಡಿತ. ನೋಡಿ ನಾನು ಬದುಕದೇ ಇದ್ದೇನೆ, ನಿಮಗೆ ಹೇಳಿದಲ್ಲ, ನನ್ನ ವಿಷಯ ಹೇಳಿದಲ್ಲ. ನೋಡಿ ಕಳೆದ ವರ್ಷ ನಾನು 4,000 ತೆಗೆದ, ಈ ವರ್ಷ ಸಿಗ್ತಿದ್ರೆ ನನಗೆ 80,000 ರೂಪಾಯಿ ಆಗ್ತಿತ್ತು. ಹಾಂ, ನನಗೆ 80,000 ರೂಪಾಯಿ ಆಗ್ತಿತ್ತು. ಅಂಥದ್ದು ನನಗೆ 900 ರೂಪಾಯಿ 9,000 ರೂಪಾಯಿ ಸಿಕ್ಕಿದ್ದು. ಬೇಕಾ ನಿಮಗೆ ತೆಗೆದು ಹೇಳಿದ್ದು. ಯಾಕೆ ಗೊತ್ತಂದ್ರೆ ಅಂಥ ಪರಿಸ್ಥಿತಿ ಕಷ್ಟ ಉಂಟು. ಇದು ಉಳಿದ್ರೆ ಮಾತ್ರ ಪ್ರಯೋಜನ, ಗೊತ್ತಲ್ಲ. ಯಾಕೆ ಗೊತ್ತಂದ್ರೆ ಮುಂದಿನ ಜನಕ್ಕೆ ಯಾಕಾವು ಇಂಥ ಭತ್ತ ಇತ್ತು ಅಂತ ಹೇಳಿ ಈಗ ಮುಂದಿನ ಜನ ಹೇಳಬೇಕಲ್ಲ, ಒಂದು ಇಂಥ ಭತ್ತ ಇತ್ತು. ಈಗ ನಿಮಗೆ ಹೇಳ್ತೇನೆ, ನಮ್ಮ ಪ್ರಾಯದಲ್ಲಿ ನಾವು ಇನ್ನು ನೋಡಿ ದುಡಿಬೇಕಾ? ನೋಡಿ ನಾನು ಬೆಳಿಗ್ಗೆ ನಂತರ ಕೇಳಿ ಬರ್ತಾರೆ ಕೆಲಸ ಬರ್ತಾರೆ, ಬೆಳಿಗ್ಗೆ ನಂತರ ಇವರೊಟ್ಟಿಗೆ ಇದ್ದೇನೆ. ಕೃಷಿ ಮಾಡಿದ್ರು ತಾನು ಸಾಯಬೇಕು, ಸ್ವರ್ಗ ಪಡಿಬೇಕು. ಮತ್ತೊಬ್ಬ ಸತ್ತು ನಮಗೆ ಸ್ವರ್ಗ ಖಂಡಿತ ಬರುವುದಿಲ್ಲ. ಇದು ವಸ್ತುಸ್ಥಿತಿ.